ಇದು ಅವಿನಾಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಡೈರೆಕ್ಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಬಹಳ ಪ್ರತಿಭೆ ಇದೆ. ನಾನೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಈ ಥರ ಮೂವಿಗಳನ್ನ ನಾವು ಪ್ರೋತ್ಸಾಹ ಮಾಡಿದರೆ ಮುಂದೆ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಹೋಗುತ್ತೆ. ಯಾಕಂದರೆ ಈಗಿನ ಸಮಾಜದಲ್ಲಿ ಈ ಥರ ಮೆಸೇಜ್ ಕೊಡೋ ಮೂವೀಸ್ ಭಾಳ ಬೇಕಾಗಿದೆ. ಹ್ಯಾಟ್ಸ್ ಆಫ್ ಟು ಅವಿನಾಶ್ ಬಾಬು ಆ್ಯಂಡ್ ಟೀಮ್. ಇಟ್ಸ್ ಅ ವಂಡರ್ಫುಲ್ ಮೂವಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಇದರಲ್ಲಿ ನೀತಿ ಇದೆ, ಆಮೇಲೆ ನಮ್ಮ ದೇಶ ಪ್ರೇಮ ತೋರಿಸಿದ್ದಾರೆ, ಆಮೇಲೆ ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಿ ಹೇಗೆ ನಿಲ್ಲಬೇಕು ಅನ್ನೋದು ತೋರಿಸಿದ್ದಾರೆ. ಇದು ಭಾಳ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಬೋಸ್ ಅನ್ನೋ ಒಂದು ಕನ್ನಡ ಚಲನಚಿತ್ರ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದನ್ನು. ಸೊ ಇದರಲ್ಲಿ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಇದೆ. ಹೊಸಬ್ರೆಲ್ಲ ಸೇರಿ ಮಾಡಿರೋ ಈ ಚಲನಚಿತ್ರಕ್ಕೆ ಒಂದು ಯಶಸ್ಸುಗೊಳ್ಳಿ. ಆ್ಯಕ್ಚುಲಿ ನಾನು ಒಬ್ಬ ಶಾರ್ಟ್ ಫಿಲಮ್ ಆರ್ಟಿಸ್ಟು ಮತ್ತು ಸುಮಾರು ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ಇದರಿಂದ ನನಗೂ ಒಂದು ಸ್ಫೂರ್ತಿ ಬಂದಿದೆ. ಅದಕ್ಕೆ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ವುಡ್ ಲೈಕ್ ಎವ್ರಿಬಡಿ ಟು ಕಮ್ ಆ್ಯಂಡ್ ಸಿ ದಿಸ್ ಫಿಲಮ್ ಆ್ಯಂಡ್ ಟೇಕ್ ಅ ಮೆಸೇಜ್ ಔಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಮತ್ತು ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೆಂಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ, ಮತ್ತು ವುಮೆನ್ ಸೇಫ್ಟಿ ಬಗ್ಗೆ, ಮತ್ತು ಗಂಡು ಮಕ್ಳು ಅಂದರೆ ಹೆಂಗೆ ನಿಂತ್ಕೋಬೇಕು ವುಮೆನ್ಸ್ ಸೇಫ್ಟಿ ಬಗ್ಗೆ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನೋಡಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಈಸ್ ವೆರಿ ಫ್ಯಾಮ್ಲಿ ಎಂಟರ್ಟೈನಿಂಗ್ ಮೂವಿ. ಫುಲ್ ಫ್ಯಾಮ್ಲಿ ಬಂದುಬಿಟ್ಟು ಕೂತ್ಕೊಂಡು ನೋಡ್ಬೋದು ಮತ್ತು ಎಂಜಾಯ್ ಮಾಡ್ತೀರಾ. ಜೋಕ್ಸು ಇದೆ, ಎಲ್ಲ ಸಿಗುತ್ತೆ ಈ ಮೂವಿಯಲ್ಲಿ. ಫುಲ್ ಫ್ಯಾಮ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ಅವಿನಾಶ್ ಬಾಬು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಂಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಹೊಸ ವ್ಯಕ್ತಿಗಳನ್ನ ಅಂದರೆ ಪ್ರೋತ್ಸಾಹ ಮಾಡಿದ್ದಾರೆ. ನ್ಯೂ ಟ್ಯಾಲೆಂಟ್ಸ್ನ ಎಲ್ಲನೂ ತೊಗೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಎಸ್ಪೆಷಲಿ ಹೆಣ್ಮಕ್ಕಳು ಯಾವ ಥರ ಇರಬೇಕು, ಆಮೇಲೆ ಪೊಲೀಸ್ನ ಅವರ ಧೈರ್ಯ ಅವೆಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗಾಗೂ ಇತ್ತು, ಆಮೇಲೆ ಆ್ಯಕ್ಷನ್ನು ಇತ್ತು. ಎಲ್ಲ ಇಡೀ ಫ್ಯಾಮ್ಲಿ ಬಂದು ಕೂತ್ಕೊಂಡು ನೋಡೋ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇದೆ ಸರ್, ಏನು ಅದರಲ್ಲಿ ಬೇರೆ ನಮ್ಮೂರು ಹುಡುಗ ಎಲ್ಲ ದಾವಣಗೆರೆ ಹುಡುಗ ಎಲ್ಲ ಇದ್ದಾರೆ. ಸಖತ್ತಾಗಿದೆ ಮೂವಿ ಮಾತ್ರ. ಕಾಮಿಡಿ ಎಲ್ಲ ಸಖತ್ತಾಗಿದೆ. ಸೂಪರ್ ಆಗಿದೆ ಸರ್. ಎಲ್ಲ ದಾವಣಗೆರೆಯಲ್ಲೆಲ್ಲ ಬಾಲಿ ಹಿಟ್ಟಾಗುತ್ತೆ ಸರ್. ರಿಲೀಸ್ ಮಾಡಿದರೆ ಇಲ್ಲೆಲ್ಲ ಚೆನ್ನಾಗಿದೆ, ಎಲ್ಲ ಹಿಟ್ಟಾಗುತ್ತೆ ಸರ್ ಫಿಲಮ್. ಸೂಪರ್. ಬನ್ನಿ. ನನ್ನ ಹೆಸರು ಪ್ರದೀಪ್ ಅಂತ, ದಾವಣಗೆರೆಯಿಂದ ಬಂದಿರೋದು. ಎಲ್ಲ ಆ್ಯಕ್ಟ್ರಸ್ಸು ಸೂಪರಾಗಿ ಮಾಡಿದ್ದಾರೆ. ಮೆಸೇಜು ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಮ್ಮ ಶಶಾಂಕ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾನೆ. ಫಸ್ಟ್ ಮೂವಿ ಇದು. ಇನ್ನೂ ದಾವಣಗೆರೆ ರಿಲೀಸ್ ಆಗ್ಬೇಕಂತ ನಮಗೆ ಭಾಳ ಆಸೆ ಇದೆ. ಆದಷ್ಟು ಬೇಗ ರಿಲೀಸ್ ಮಾಡಲಿ. ಬೋಸ್ 2 ಅಂತ ಬರ್ತಿದೆ ಇನ್ನೊಂದು ಮೂವಿ, ಇದು ಇವ್ರದ್ದೇ. ಅದನ್ನು ಯಾವಾಗ ಗಡ ರಿಲೀಸ್ ಆಗಲಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ನೋಡಿ. ಮೂವಿ ನೋಡಿ ತುಂಬ ಇಷ್ಟ ಆಯಿತು. ಮೆಸೇಜಿಗಿಂತ ನನಗೆ ತುಂಬ ಭಾರಿ ಇಷ್ಟ ಆಯಿತು. ಹಂಗಾಗಿ ಥ್ಯಾಂಕ್ ಯು. ಕ್ಯಾಮ್ರಾ ನೋಡ್ಕೊಂಡು. ಎಲ್ಲರೂ ನಮಸ್ಕಾರ. ದಾವಣಗೆರೆ ಜನ ಎಲ್ಲ ಕೇಳ್ತಿದ್ದಾರೆ ಯಾವಾಗ ಮೂವಿ ನಮ್ಮ ದಾವಣಗೆರೆಯಲ್ಲಿ ರಿಲೀಸ್ ಮಾಡ್ತೀರಾ ಅಂತಂದು. ಅತಿ ಶೀಘ್ರದಲ್ಲೇ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಮೂವಿನ ದಾವಣಗೆರೆ ಒಳಗೆ ರಿಲೀಸ್ ಮಾಡೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಮೂವಿ ನೋಡ್ರಿ ಅಂತಂದ್ರೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಬನ್ನಿ. ನೆಕ್ಸ್ಟ್ ಯಾರು? ಆಲ್ ದಿ ಬೆಸ್ಟ್ ಫಾರ್ ದಿ ಬೋಸ್ ಟೀಮ್. ಅವಿನಾಶ್ ಸರ್ಗೆ, ಬಾಬು ಸರ್ಗೆ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಒನ್. ಸೊ ಒಳ್ಳೆ ಟ್ವಿಸ್ಟ್ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಆಲ್ ದ ಬೆಸ್ಟ್ ಅವಿನಾಶ್ ಬಾಬು. ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ರಿಗೂ ನಮಸ್ಕಾರ. ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸು. ಮತ್ತು ಡೈರೆಕ್ಟ್ ಭರತ್ ಬಾಬು ಸರ್ ಅವರಿಂದನೇ ಈ ಮೂವಿ. ಸೊ ಎಲ್ಲ ಕ್ರೆಡಿಟ್ಸು ಭರತ್ ಬಾಬು ಸರ್ಗೆ ಕೊಡ್ತೀನಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ ಯು. ಎಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ನಮ್ಮ ಬೋಸ್ ಸಿನಿಮಾ ಕನ್ನಡ ಜನತೆ ನೋಡಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನನೇ ಕಾಪಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಕನ್ನಡ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಸೂಪರಾಗಿದೆ. ಹೀರೋದು ಬೇರೆಯವ್ರದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಟ್ಸ್ ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ. ಅದು ಇಂಪಾರ್ಟೆಂಟ್, ನಾಟ್ ಜಸ್ಟ್ ಎ ಮೂವಿ. ಒಳ್ಳೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ. ಎವ್ರಿ ಒನ್ ಮಸ್ಟ್ ಕಮ್ ಆ್ಯಂಡ್ ವಾಚ್.
ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ವೆರಿ ಗುಡ್ ಮೆಸೇಜ್ ಈಗ ಪೇರೆಂಟ್ಸ್ಗೆ ಮತ್ತು ಸೊಸೈಟಿಲಿ ಹೇಗಿರಬೇಕು ಒಬ್ಬರು ಅಂತ. ಓಕೆನಾ? ಥ್ಯಾಂಕ್ ಯು. ಎಲ್ಲ ಕನ್ನಡ ಜನತೆಗೆ ಇದು ಒಳ್ಳೆಯ ಸಂದರ್ಭ ಇದು. ಈ ಬೋಸ್ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟರ್ ಭರತ್ ಬಾಬು ಅವರು. ಆಮೇಲೆ ಹೀರೋ ವಿಲನ್ ಇಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ದಂತೂ ಸೂಪರಾಗಿದೆ ರೋಲು. ಹೀಗೆ ನಮ್ಮ ಈ ಕನ್ನಡ ಮೂವಿಗಳನ್ನ ನಾವೆಲ್ಲ ಎನ್ಕರೇಜ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಸೂಪರ್ ಮೂವಿ. This is a movie which has a very good patriotic actually. So this is a must watch movie. ये सिनेमा ಚೆನ್ನಾಗಿದೆ. ಆ್ಯಕ್ಟರಲ್ಲಿ ಬೋಸ್ ಕಾನ್ಸೆಪ್ಟಲ್ಲಿ ಅಲ್ಲಿ ಚೆನ್ನಾಗಿದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ, ಬೆಸ್ಟ್ ಸ್ಟಾರ್ಟಪ್ ಮೂವಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಅವಿನಾಶ್ ಬಾಬು ಆ್ಯಂಡ್ ದ ಹೋಲ್ ಟೀಮ್ ಆ್ಯಕ್ಚುಲಿ. ಕಂಗ್ರ್ಯಾಚುಲೇಟ್ಸ್. ಥ್ಯಾಂಕ್ ಯು. ನಮಸ್ಕಾರ. ಮೂವಿ ನೋಡೋಕ್ಕೆ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಬೇರೆಯವ್ರಿಂದ ಗೊತ್ತಾಗಿದ್ದು ತುಂಬ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಮೂವಿ ಇದು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕೊನೆಯಲ್ಲಿ ಟ್ವಿಸ್ಟ್ ಏನಿದೆ ಸ್ಟೋರಿನಲ್ಲಿ ಅದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಥರ ತೆಗೆದಿದ್ದಾರೆ. ಆ ಟ್ವಿಸ್ಟ್ಗೋಸ್ಕರ ಆದರೂ ಈ ಮೂವಿ ತುಂಬ ನೋಡಬೇಕು. ಕನ್ನಡ ಫಿಲ್ಮ್ಗಳಿಗೋಸ್ಕರ ನಾವು ಅದನ್ನು ಎನ್ಕರೇಜ್ ಮಾಡೋದಕ್ಕೆ ನಾವು ನೋಡಬೇಕು ಅಂತ ಹೇಳ್ತೀವಿ. ಬಟ್ ಇದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರೂ ಕೂಡ ಹೀರೋ ಕಾರ್ತಿಕ್ ಅವರು ಇರ್ಬೋದು, ಮತ್ತು ವಿಲನ್ ಪಾತ್ರ ಮಾಡಿರೋರು ಎಲ್ಲರೂ, ಮತ್ತು ಈ ಡೈರೆಕ್ಷನ್ನು ಕೂಡ ನಾನು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಆ್ಯಕ್ಚುಲಿ ಲಿರಿಕ್ಸ್ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೋತೀನಿ. ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ನೋಡ್ಬೋದು. ಒಂದು ಸರಿ ಕೂತ್ಕೊಂಡು ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. Entertaining film. Congratulations to Avinash Babu, producer Joel Fernandez. Superb entertaining film. ಚೆನ್ನಾಗಿ ಡೈಲಾಗ್ಸ್, ಸೂಪರ್ ಆ್ಯಕ್ಟಿಂಗು, ಮಜಾ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ ಈಗ ಹಿರಿಯ ಕಲಾವಿದರು ಅಂತ ಹೇಳ್ತೀವಿ ನಾವು. ಆ ಹಿರಿಯ ಕಲಾವಿದರು ಡೇ ಒನ್ನಲ್ಲಿ ಚಿಕ್ಕ ಕಲಾವಿದರಾಗಿದ್ದರು. ಅವ್ರಿಗೆ ಅವಕಾಶಗಳು ಸಿಕ್ಕ ನಂತರ ಅವ್ರು ಏನಾದರೂ ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಹಾಗೆಯೇ ಕರ್ನಾಟಕದ ಜನ ಏನು ಮಾಡಬೇಕಾದ್ರೆ ಕನ್ನಡತನವನ್ನು ಉಳಿಸ್ಬೇಕು, ಕನ್ನಡತನವನ್ನು ಬೆಳೆಸಬೇಕು. ಜೊತೆಗೆ ನಮ್ಮ ಕನ್ನಡ ಜನರನ್ನು ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು. ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಆವಾಗಲೇ ನಮ್ಮ ಕನ್ನಡವನ್ನು ನಾವು ಬೆಳೆಸಲಿಕ್ಕಾಗತ್ತೆ. ವಿಶೇಷವಾಗಿ ಇವತ್ತು ಚಿಕ್ಕವರಿದ್ದಂಥ ಈ ಒಂದು ಏನು ಕಲಾವಿದರಿದ್ದಾರೆ, ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಚಿಕ್ಕದಾಗಿ ಮಾಡಿದರೂ ಕೂಡ ಅದಕ್ಕೊಂದು ಜೀವ ತುಂಬು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿಮಾನ ಮತ್ತು ಹೆಣ್ಣು ಮಕ್ಕಳಿಗಾಗುವಂಥ ಅನ್ಯಾಯದ ಕುರಿತಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ, ಒಂದು ಕುಟುಂಬವಾಗಿ ನಿಂತ್ಕೊಂಡು ಒಂದು ಒಳ್ಳೆಯ ಒಂದು ಫಿಲಮನ್ನು ಮಾಡಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಜನರಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವ, ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಫಲ ಸಿಗಬೇಕಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಚಿತ್ರರಂಗ ಅಂದರೆ ಬೆಳೆಸಬೇಕು. ಕನ್ನಡವನ್ನು ಬೆಳೆಸಬೇಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತೀವಿ, ಎಷ್ಟು ಅವ್ರಿಗೊಂದು ಅಭಿಮಾನ ಇದೆ. ನಾವು ಕೂಡ ಇವ್ರನ್ನೆಲ್ಲ ಬೆಳೆಸಬೇಕು, ಇವ್ರನ್ನ ಉಳಿಸ್ಬೇಕು, ದೊಡ್ಡದಾಗಿ ಸಾಧನೆ ಮಾಡುವ ಸಾಧಕರನ್ನಾಗಿ ಇವ್ರು ನಿಲ್ಲಿಸ್ಬೇಕು. ಯಾಕಂದರೆ ನಾನು ಎಲ್ರಿಗೂ ಹೇಳೋದಿಷ್ಟೇ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ದೇಶ ಮೊದಲು ಅಂತ ಹೇಳ್ತೀವಿ. ನಮ್ಮ ದೇಶಕ್ಕಾಗಿ ನಮ್ದು ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು, ಅದು ಭಾಳ ಮುಖ್ಯ. ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ನಾನು ಸೇವೆ ಮಾಡಿದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ನಾನು ನೋಡಿದ್ದೀನಿ ಆ ಸಮಯದಲ್ಲಿ. ಅದಕ್ಕೆ ನಾನು ಹೇಳೋದಿಷ್ಟೇ, ಎಲ್ಲರನ್ನು ನಾವು ಬೆಳೆಸಬೇಕು. ದೇಶಕ್ಕಾಗಿ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು. ಆ ಕೊಡುಗೆಯಲ್ಲಿ ಈ ಕನ್ನಡ ಚಿತ್ರರಂಗದಲ್ಲಿರುವಂಥ ಈ ಯುವ ಜನತೆ ಏನು ಯುವ ಶಕ್ತಿ ಏನು ಬಂದಿದ್ದಾರೆ, ನಾವು ಕೂಡ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಅವರ ಕಾಂಟ್ರಿಬ್ಯೂಷನನ್ನು ಒಂದು ಸಂದೇಶ ಕೊಡೋ ಮೂಲಕವಾಗಿ ಒಂದು ದೇಶಕ್ಕಾಗಿ ಏನಾದರೂ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಇವತ್ತು ಯೂತ್ಸ್ ಎಲ್ಲ ಎಷ್ಟೋ ವಾಟ್ಸಪ್ ಯೂನಿವರ್ಸಿಟಿ, ಆಮೇಲೆ ಫೇಸ್ಬುಕ್ ಯೂನಿವರ್ಸಿಟಿ ಅಂತೇಳಿ ಎಷ್ಟೋ ಹಾಳಾಗಿ ಹೋಗ್ತಿದ್ದಾರೆ. ಅವರು ಎಲ್ರಿಗೊಂದು ಸಂದೇಶ ಕೊಡುವಂಥ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕನ್ನುವಂಥ ಸಾಧಕರಾಗಿ ನಿಲ್ತಾ ಇದ್ದಾರೆ. ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕನ್ನಡ ನಾಡಿನ ಎಲ್ಲ 31 ಜಿಲ್ಲೆಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೋಸ್ಕರ ನಾನು ಹೇಳ್ತೇನೆ, ಇವ್ರನ್ನ ಪ್ರೋತ್ಸಾಹ ಮಾಡಿ, ಇವ್ರನ್ನ ಬೆಳೆಸಬೇಕು. ಯಾಕಂದರೆ ಈಗ ಹಿರಿಯ ಕಲಾವಿದರಂತ ಏನಿದ್ದಾರೆ, ಅವರು ಒಂದು ದಿವಸ ಏನೂ ಇರಲಿಲ್ಲ, ಅವರು ಜೀರೋ ಕಲಾವಿದರಂತ ಇವತ್ತು ಹೀರೋ ಆಗಿದ್ದಾರೆ.
ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇವತ್ತು ಜೀರೋದಿಂದ ಇವರು ಒಂದು ದಿವಸ ಹೀರೋ ಆಗ್ತಾರೆ, ಒಳ್ಳೆ ಸಾಧಕರಾಗ್ತಾರೆ, ಸಾಧನೆ ಮಾಡ್ತಾರೆ ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರೂ ನಿಂತ್ಕೊಳ್ಳಿ, ದಯವಿಟ್ಟು ಅವ್ರಿಗೆ ಒಂದು ಉತ್ಸಾಹ ಕೊಡಿ, ಪ್ರೋತ್ಸಾಹ ಕೊಡಿ. ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಮಾತನ್ನು ನೀವೆಲ್ಲ ಹೇಳಿದರೆ ಸಾಕು, ಅವರು ದೊಡ್ಡದಾಗಿ ಬೆಳೀತಾರೆ, ಅವ್ರು ಇನ್ನಷ್ಟು ಕಲಾ ಸೇವೆ ಮಾಡ್ತಾರೆ. ಈ ಮೂಲಕವಾಗಿ ಕನ್ನಡಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂತಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರೂ ಅಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಟೀಮ್ಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್ ಅಂತ. ಥ್ಯಾಂಕ್ ಯು. ಒಳ್ಳೆ ಪ್ರಯತ್ನ, ತುಂಬ ಒಳ್ಳೆ ಮೆಸೇಜ್ ಇದೆ, ಪ್ಲಸ್ ಎಂಟರ್ಟೈನಿಂಗು, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಪ್ಲಸ್ ಸ್ಪೆಷಲ್ ಮೆನ್ಷನ್ ಟು ಅವಿನಾಶ್ ಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು, ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ತುಂಬ ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ಎಲ್ಲ ಎಕ್ಸಾಮ್ ಒಳ್ಳೆ ಮೆಸೇಜ್ ಇದೆ. ಅವಿನಾಶ್ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು, ಚೆನ್ನಾಗಿ ಇದನ್ನ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಕಾರ್ತಿಕ್ ಆ್ಯಕ್ಟರ್ ಆಯಿತು, ಪ್ರತಿಯೊಬ್ಬರು ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಮೂವಿ, ಎಲ್ಲರೂ ಬಂದು ನೋಡುವಂಥ ಮೂವಿ. ಅಷ್ಟೇ ಬೋಸ್ ಅನ್ನೋ ಫಿಲಮಲ್ಲೇ ನಮಗೆ ಗೊತ್ತಿರೋ ಹಾಗೆ ಸುಭಾಷ್ ಚಂದ್ರ ಬೋಸ್ ಅನ್ನೋದು ಒಂದು ಉತ್ಸಾಹ ಇದೆ. ಇದೇ ಥರ ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. All the cast and all the crew members, so really good efforts in putting the movie out. I request everyone to go and watch and support the team and the members as well. Thank you. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಹೀರೋ ಮಾಡಿರೋನು ನನ್ನ ಅಳಿಯ ಅಂತ ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆ ಆಗುತ್ತದೆ. ಆದ್ರೂ ಎಲ್ಲ ಕಲಾವಿದರು ಹೊಸಬ್ರಿದ್ದರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಬೆಳೀಲಿ ಅಂತ. ಅವರೇನು ಕಲಾವಿದರು ಅಂತಂದರೆ ಅವರೇನು ಇದೇ ಫೀಲ್ಡಿಗೆ ಬಂದಿರೋರಲ್ಲ, ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ. ಅವರು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಬೆಳೆಸ್ಕೊಂಡ್ಬಂದಿದ್ದಾರೆ. ಇದೇ ರೀತಿ ಕಲಾವಿದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ವಿಶ್ ಮಾಡಿ ಹಾರೈಸಿ. ನಮಸ್ಕಾರ. ಬೋಸ್ ಅನ್ನೋ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಪ್ರಯತ್ನ, ಎಲ್ಲ ಹೊಸಬ್ರಿಂದಲೇ ಮಾಡಿರೋವಂಥದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಮೂವಿ ಕಂಟೆಂಟ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಬೋಸ್ ಕನ್ನಡ ಚಲನಚಿತ್ರ. ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಸೊ ಇದನ್ನು ತುಂಬ ಪ್ರೀತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ನಿಷ್ಠೆಯಿಂದ ಮಾಡಿರೋಂಥ ಚಿತ್ರ ಇದು. ಸೊ ಎಲ್ಲ ನಾವು ಎಲ್ಲ ಹೊಸಬ್ರನ್ನೇ, ಆರ್ಟಿಸ್ಟ್ ಆಯಿತು, ನಮ್ಮ ಡೈರೆಕ್ಟರ್ ಆಯಿತು, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನೋಡಿ, ಚೆನ್ನಾಗಿದೆ ಅಂತ ಹೇಳಿ ಹರಿಸಿ, ಚೆನ್ನಾಗಿಲ್ಲ ಅಂದರೂ ಏನು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮುಂದಿನ ಚಿತ್ರದಲ್ಲಿ ತಿದ್ಕೊಳ್ತೀವಿ. ಬಟ್ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು. ನಿಮ್ಮಿಂದ ಈ ಒಂದು ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ಸಂದೇಶದಿಂದ ರೀಚ್ ಆಗ್ತಿದೆ. ಥ್ರೂಔಟ್ ಜನ ಸೇರಿದ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ಸಾಮಾಜಿಕ ಕಳಕಳಿ ಇರೋ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು. ದಯವಿಟ್ಟು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಈ ಸಣ್ಣ ಕಲಾವಿದರು ಸಿನಿಮಾಗಳು ನೋಡಿದಾಗ ಆಟೋಮೆಟಿಕ್ಕಾಗಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕಂದರೆ ಇದು ಇವತ್ತೊಂದು ಬೀಜ ಹಾಕಿದರೆ ನಾಳೆ ದಿನ ಒಂದು ಮರ ಆಗಿ ಹುಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರದ್ದು ಈ ಆಲ್ಮೋಸ್ಟ್ 1.5 ಇಯರಿಂದ ಇದ್ರದ್ದು ಕಂಪ್ಲೀಟ್ ಎಫರ್ಟ್ ಇದೆ ಈ ಸಿನಿಮಾಗೆ. ಆ ಎಫರ್ಟ್ ಇವತ್ತು ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಷನ್ ಟೀಮ್ಗೆ, ಮ್ಯೂಸಿಕ್ ಟೀಮ್ಗೆ, ಎಂಟೈರ್ ಆರ್ಟಿಸ್ಟ್ಗೆ. ನಾನು ಈ ಸಿನಿಮಾಗೆ ವಿಲನ್ ಆಗಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರದು ಸಪೋರ್ಟ್ಗೆ, ವಿಶಸ್ಗೆ. ಥ್ಯಾಂಕ್ಸ್ ಲಾಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೋಸ್ ಮೂವಿಯಲ್ಲಿ ನಾನು ಮೇನ್ ಪಾತ್ರ ಮಾಡಿದ್ದೀನಿ ಲೀಡಾಗಿ. ಇದು ನನ್ನ ಫಸ್ಟ್ ಮೂವಿ. ತುಂಬಾ ಖುಷಿ ಇದೆ ನನಗೆ. ಇದರಲ್ಲಿ ನನಗೆ ಪಾತ್ರವನ್ನು ಕೊಟ್ಟಿರುವಂತಹ ಅವಿನಾಶ್ ಸರ್ ಆಗಲಿ, ಭರತ್ ಬಾಬು ಸರ್ ಆಗಲಿ, ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಈ ಮೂವಿಯಲ್ಲಿ ಏನು ಮೇನಪ್ಪ ಅಂತಂದರೆ ಭ್ರಷ್ಟಾಚಾರ, ಅತ್ಯಾಚಾರ ತುಂಬಾ ಆಗ್ತಾಯಿದೆ. ಕಾನೂನು ಕರೆಕ್ಟಾಗಿ ಕ್ರಮ ತೊಗೊಳ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಮೂವಿ ನೋಡಿದರೆ ಖಂಡಿತ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ನಡೀತಾ ಇದೆ ಈ ಜಗತ್ತಲ್ಲಿ, ಈ ಸಿಚುವೇಶನ್, ಈ ಸೊಸೈಟಿಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಏನು ಮಾತಾಡೋಕ್ಕೂ ನಿಜ ಅರ್ಥ ಆಗ್ತಿಲ್ಲ. ಪ್ರತಿಯೊಬ್ಬರದ್ದು ಸಪೋರ್ಟ್ ನಮಗೆ ಬೇಕೇ ಬೇಕು. ಮೂವಿ ಹಿಟ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಖಂಡಿತ ನಾವು ಅರ್ಥ ಆಗ್ತಿಲ್ಲ, ನಂಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ಮೂವಿಗೋಸ್ಕರ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥಿಯೇಟರ್ಗೆ ಹೋಗಿಬಿಟ್ಟು ಮೂವಿ ನೋಡಿ. ಥಿಯೇಟರ್ ಬಂದುಬಿಟ್ಟು ಮೂವಿ ನೋಡಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದುಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ, ಫ್ಯಾಮಿಲಿ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗ್ಬೋದು, ಎಷ್ಟೋ ಇಂಪ್ಯಾಕ್ಟ್ ಮಾಡುತ್ತೆ ಲೇಟರ್ ಲೈಫಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಟು ದಿ ಬೋಸ್ ಟೀಮ್. ವೇಟಿಂಗ್ ಫಾರ್ ಬೋಸ್ 2 ಮೂವಿ. ಥ್ಯಾಂಕ್ ಯು. ಈ ಮೂವಿಯಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಮೂವಿಯಲ್ಲೂ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಭರತ್ ಬಾಬು ಡೈರೆಕ್ಟರ್ ಅವರೇ. ಫಸ್ಟ್ ಚಾನ್ಸು ನನಗೆ ಮಾಸ್ಟರ್ ಆಗಿ ವರ್ಕ್ ಕೊಟ್ಟರು. ಈಗ 2ನೇ ಪಿಕ್ಚರ್ ಇದು. ನಾನು ಬೇಸಿಕಲಿ ಕರಾಟೆ ಮಾಸ್ಟ್ರು, ನಂದು ಬ್ರಾಂಚಸ್ ಎಲ್ಲ ಇದ್ದಾವೆ. ಅದರಿಂದ ಆರಿಸ್ಕೊಂಡು ಇವರು ನನಗೊಂದು ಚಾನ್ಸ್ ಕೊಟ್ಟರು. ಈ ಬೋಸ್ ಪಿಕ್ಚರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ ಸರ್, ನಾನು ಕಾಜು ಸಮಂತ, ನಾನು ಕರಾಟೆ ಮಾಸ್ಟರ್ ಸರ್. ಈ ಮೂವಿಲಿ ಏನಂದರೆ ಎಲ್ಲರೂ ಮಾಡೋದು ಈ ಮೂವಿದಲ್ಲಿ ಏನಿದೆ ಇದರ ಕಲಿಬೇಕಂದ್ರೆ ಸತ್ಯವನ್ನು ನೋಡಿದ ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ್ಯಕ್ಟಿಂಗ. ಈಗ ಎಲ್ಲರಲ್ಲಿ ಕಲಿಯುವಂಥ ಕಲೆ ಇರಬೇಕಂತ ನಂದು ಹೇಳೋದು ಇಷ್ಟ ಇದೆ. ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಹೊರಗಿಂದ ಹೋಗಿ ಕೆಲವರು ನೋಡೋಂಗಿಲ್ಲ. ದರ್ವನ್ ಮೂವಿಯಲ್ಲಿ ಭಾಗವಹಿಸಿ ಇಂಥವು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಾಗುತ್ತೆ, ಬಂದ ಬಳಕೆ ಗೊತ್ತಾಗುತ್ತೆ. ಮೂವಿ ಎಲ್ಲ ಚೆನ್ನಾಗಿದೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಈ ಮೂವಿ ನಮ್ಮ ಮಗ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ. ಹೀಗೆ ತುಂಬ ಫ್ರೆಂಡ್ಸ್ಗಳೆಲ್ಲ ಜೋಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಫ್ರೆಂಡ್ ಆಂಟೀಸ್ ಎಲ್ಲ. ಅದೇ ನಾನು ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಪಿಕ್ಚರು ನಾವು ಪ್ರಯತ್ನ ಮಾಡಿದ್ದೀವಿ. ಜನ ಹೇಳಿರ್ತಾರೆ, ನೀವೇ ಕೇಳಿರ್ತೀರ. ಮತ್ತು ನಮಗೆ ಇಲ್ಲಿ ತೊಂದರೆ ಏನಂದರೆ ಪಿಕ್ಚರ್ ವಾರ 9 ಪಿಕ್ಚರ್ ಸ್ವಲ್ಪ ತೊಂದರೆ ಅದ ಅಷ್ಟೇ. ಮಿಕ್ಕಿದೆಲ್ಲ ಎಲ್ಲ ಚೆನ್ನಾಗಿದೆ. ನಮ್ಮ ಮೂವಿನೂ ಚೆನ್ನಾಗಿ ಬಂದಿದೆ. ಎಲ್ಲರೂ ಆಶೀರ್ವಾದದಲ್ಲಿ. ಥ್ಯಾಂಕ್ ಯು. ಸೊ ಮೂವಿ ಎಲ್ಲರೂ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ಲ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ಮತ್ತು ನಮ್ಮ ಡ್ಯಾಡಿ ಭರತ್ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಇದೆಲ್ಲ ಆಗಿದ್ದು. ಸೊ ಎಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ಗೂ ನನ್ನ ಥ್ಯಾಂಕ್ಸ್.